ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಆತ್ಮಾವಲೋಕನ ಸಭೆ ನಡೆದಿದೆ. ಸಭೆಯಲ್ಲಿ ಚಿಕ್ಕೋಡಿ ಎಂಪಿ ಕ್ಷೇತ್ರದ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿಕೊಳ್ಳಲಿದ್ದಾರೆ. ಚಿಕ್ಕೋಡಿ ಮುಖಂಡರ ಮೇಲೆ ರಾಧಾಮೋಹನ್ ಗರಂ ಆಗಿದ್ದಾರೆ. ಯಾಕೆ ಸೋಲಾಯಿತು, ಏನಕ್ಕೆ ಸೋಲಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆ ಮಾಡಲಾಗುತ್ತೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಚಿಕ್ಕೋಡಿಯಲ್ಲಿ ಬಿಜೆಪಿ ಸೋತದಕ್ಕೆ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ. ಸೋಲೋದಕ್ಕೆ ಕಾರಣ ಏನು, ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಚಿಕ್ಕೋಡಿ ಮುಖಂಡರಿಗೆ ಉಸ್ತುವಾರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ಥಳೀಯ ಚುನಾವಣೆಗೂ ಮುನ್ನ ಸಮಸ್ಯೆ ಬಗೆಹರಿಯಬೇಕು. ನಿಮ್ಮೆಲ್ಲ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಚುನಾವಣೆ ಸಂದರ್ಭದಲ್ಲಿ ಅದು ಸಹಜವಾಗಿ ಪರಿಣಾಮ ಬೀರುತ್ತೆ. ಏನೇ ಆಂತರಿಕ ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಬೇಕಿತ್ತು. ಚುನಾವಣೆಗೆ ಮುಖಂಡರು ಮನೆಯಿಂದನೇ ಹೊರ ಬಂದಿಲ್ಲ, ನಿಮ್ಮ ಬೆಂಬಲಿಗರನ್ನು ಕರೆತಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಾಂತೇಶ್, ನಿಮ್ಮ ಮೇಲೆ ಪಕ್ಷ ತುಂಬಾ ನಿರೀಕ್ಷೆ ಇತ್ತು. ಚುನಾವಣೆಯಲ್ಲಿ ನೀವು ಸಹ ನಂಬಿಕೆ ಹುಸಿ ಮಾಡಿದ್ರಿ. ಪಕ್ಷದಲ್ಲಿ ಪ್ರಭಾಕರ್ ಕೋರೆ, ಶ್ರೀಮಂತ ಪಾಟೀಲ್, ರಮೇಶ್ ಕತ್ತಿ ಯಾರು ಸಹ ಸರಿಯಾಗಿ ಕೆಲಸ ಮಾಡಿಲ್ಲ. ಒಬ್ಬ ಮುಖಂಡರು ಕೂಡ ಅಭ್ಯರ್ಥಿ ಗೆಲ್ಲಿಸಲು ಪ್ರಯತ್ನ ಪಟ್ಟಿಲ್ಲ. ಬಹುತೇಕರು ಕಾಂಗ್ರೆಸ್ ಪಕ್ಷದ ಪರ ಕೆಲಸ ಮಾಡಿದ್ದಾರೆ ಅಂತ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ ಕೆಲಸ ಮಾಡಿದ ಬಗ್ಗೆ ಮಾಹಿತಿನೂ ಕೂಡ ಇದೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಚುನಾವಣೆ ಬರ್ತಿದೆ, ಶ್ರದ್ಧೆಯಿಂದ ಇರಿ. ಎಲ್ಲಾ ಮುಖಂಡರು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಕಾರ್ಯಕರ್ತರನ್ನ ಗೆಲ್ಸ್ಕೊಂಡು ಬರುವ ಕೆಲಸ ಮಾಡಿ. ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ, ಅವರಿಗಾಗಿ ದುಡೀರಿ. ಚಿಕ್ಕೋಡಿ ಮುಖಂಡರಿಗೆ ರಾಧಾಮೋಹನ್ ಕಿವಿ ಮಾತನ್ನ ಹೇಳಿದ್ದಾರೆ. ಎಷ್ಟು ದಿನ ಆಯ್ತು, ಮುಂದೆ ಆದ್ರೂ ಸೀರಿಯಸ್ ಆಗಿರಿ. ಯಾವುದೋ ಪಕ್ಷಕ್ಕಾಗಿ ಕೆಲಸ ಮಾಡಬೇಡಿ, ನಮ್ಮ ಪಕ್ಷಕ್ಕೆ ಕೆಲಸ ಮಾಡಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಈಗ ಆತ್ಮಾವಲೋಕನ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಮುಂಬರುವಂತ ಚುನಾವಣೆಗಳಿಗೆ ಯಾವ ರೀತಿ ಈ ಚುನಾವಣೆನ ಎದುರಿಸಬೇಕು ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ದಿವ್ಯಾ, 2 ದಿನಗಳ ಕಾಲ ಏನು ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ದಂತ 8 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಸಭೆಯನ್ನ ಕರೆಯಲಾಗಿತ್ತು. ಆತ್ಮಾವಲೋಕನ ಸಭೆಯಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನೂ ಸೇರಿದಂತೆ ಕೆಲ ಶಾಸಕರು, ಮಾಜಿ ಶಾಸಕರು ಮತ್ತು ಮುಖಂಡರ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ರಾಧಾಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ, ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿದ್ರು, ಈಗ ರಾಜ್ಯ ಉಸ್ತುವಾರಿ ಕೂಡ ಆಗಿದ್ದಾರೆ. ಸೊ ಅವರು ಒಂದು ವರದಿಯನ್ನ ತರಿಸ್ಕೊಂಡಿದ್ದಾರೆ. ಸೊ ಆ ವರದಿ ಜೊತೆಯಲ್ಲಿ ಬಂದಂತವರ ಕಡೆಯಿಂದ ಏನೆಲ್ಲ ಒಂದು ವಿಚಾರಗಳು ಅಥವಾ ಸಮಸ್ಯೆಗಳು ಇದ್ದಾವೆ ಅದನ್ನ ಆಲಿಸಿದ್ರು. ಆಲಿಸಿದ ಬಳಿಕ ಅಲ್ಲಿನ ಸ್ಥಳೀಯ ವಾಸ್ತವ ವಿಚಾರವನ್ನ ಮುಂದಿಟ್ಟು ಅವರು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಕೆಲಸಗಳಿಂದ ನಮ್ಮ ಗೆಲುವಾದಂತ ಕ್ಷೇತ್ರಗಳನ್ನ ಕಳೆದುಕೊಳ್ಳಲಾಗಿರ್ತಕ್ಕಂಥದ್ದು. ಸೊ ನಿಮ್ಮ ಒಂದು ಎಡವಟ್ಟಿನಿಂದ ಇದೇ ರೀತಿ ದೇಶದಲ್ಲಿ 50ರಿಂದ 60 ಕ್ಷೇತ್ರಗಳನ್ನ ಕಳೆದುಕೊಂಡಿದ್ದೀವಿ. ವೈಯಕ್ತಿಕ ಪ್ರತಿಷ್ಠೆಯನ್ನ ಬಿಟ್ಟು ಪಕ್ಷ ಘೋಷಣೆ ಮಾಡದಂತ ಅಭ್ಯರ್ಥಿಯ ಪರವಾಗಿ ತಾವು ಕೆಲಸವನ್ನ ಮಾಡ್ಬೇಕಾಯ್ತು. ಆದ್ರೆ ಬಹುತೇಕರು ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಒಂದಷ್ಟು ಜನ ಕೆಲಸವನ್ನ ಮಾಡಿದ್ದೀರಿ. ಈ ರೀತಿಯಾದಂತ ಎಡವಟ್ಟು ಪದೇ ಪದೇ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಪಕ್ಷ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಖಡಕ್ ಸೂಚನೆಯನ್ನು ಕೊಡೋದ್ರ ಜೊತೆಯಲ್ಲಿ ಮುಂಬರ್ತಕ್ಕಂತ ಸ್ಥಳೀಯ ಚುನಾವಣೆಗಳಿಗೆ ತಯಾರಾಗಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.